ನಮಸ್ಕಾರ ಫ್ರೆಂಡ್ಸ್, ರಕ್ಷಸಿರಿ ಮನೆ ಚಾನಲ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಾರ್ಥನೆಯ ಮಹತ್ವವನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನನಗೆ ಹೊಸ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಈಶ್ವರ ಮತ್ತು ದೇವತೆಗಳೊಂದಿಗೆ ಆತ್ಮೀಯತೆಯನ್ನು ಸಾಧಿಸಲು ಮತ್ತು ಅವರ ಬಗ್ಗೆ ಪ್ರೇಮ ಹಾಗೆಯೇ ಆದರ ಭಾವನೆಯನ್ನು ನಿರ್ಮಾಣ ಮಾಡಲು ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಈಶ್ವರ, ದೇವತೆಗಳು ಮತ್ತು ಗುರುಗಳು ನಮ್ಮಿಂದ ಎಲ್ಲವನ್ನೂ ಕೂಡ ಮಾಡಿಸ್ಕೊಳ್ತಾರೆ ಎಂಬುದು ಪ್ರಾರ್ಥನೆಯಿಂದ ಮಾತ್ರ ಅರಿವಾಗುತ್ತೆ. ಮಾಡಬೇಕಾದ ಕಾರ್ಯಗಳನ್ನು ದೇವತೆಗಳಲ್ಲಿ ಪ್ರಾರ್ಥಿಸಿ ಮಾಡೋದರಿಂದ ಆ ಕಾರ್ಯಕ್ಕೆ ದೇವತೆಗಳ ಆಶೀರ್ವಾದ ಸಿಗುತ್ತದೆ. ಹಾಗೆಯೇ ಪ್ರಾರ್ಥನೆಯಿಂದ ಆತ್ಮಶಕ್ತಿ ಮತ್ತು ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಇದರಿಂದ ಕಾರ್ಯವು ಉತ್ತಮವಾದ ರೀತಿಯಲ್ಲಿ ಯಶಸ್ಸನ್ನು ಗಳಿಸುತ್ತೆ. ನಾವು ಯಾವುದೇ ಕೆಲಸನ ಮಾಡೋಕ್ಕೆ ಮುಂಚೆ ಪ್ರಾರ್ಥನೆ ಮಾಡಿ ಆ ಕೆಲಸನ ಮಾಡಿದ್ರೆ ಆ ಕೆಲಸ ಯಶಸ್ಸು ಸಿಗುತ್ತೆ ಮತ್ತು ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ. ಮನಸ್ಸು ಶಾಂತವಾಗಿ ಮತ್ತು ಸ್ಥಿರವಾಗಿ ಇರಬೇಕು ಅಂದರೆ ನಾವು ದೇವರಲ್ಲಿ ಹೆಚ್ಚು ಪ್ರಾರ್ಥನೆಯನ್ನು ಮಾಡಬೇಕು. ದೈನಂದಿನ ಧಾವಂತದ ಜೀವನದಲ್ಲಿ ಮನಃಶಾಂತಿ ಸಿಗಬೇಕು ಹಾಗೂ ನಿಧಾನವಾಗಿ ಈಶ್ವರನ ಕಡೆಗೆ ಮಾರ್ಗಕ್ರಮಣವಾಗಿ ಬೇಕೆಂದು ಜನರು ಈಶ್ವರನ ಉಪಾಸನೆಯನ್ನು ಮಾಡ್ತಾರೆ. ಹೆಚ್ಚಿನ ಜನರು ತಮ್ಮ ಜೀವನವಿಡೀ ಪೂಜಾರ್ಚನೆ, ಧಾರ್ಮಿಕ ವಿಧಿ ಇತ್ಯಾದಿಗಳನ್ನು ಅಂದರೆ ಕರ್ಮಕಾಂಡಕ್ಕನುಸಾರವಾಗಿ ಮಾಡುವ ಉಪಾಸನೆಯನ್ನು ಮಾಡ್ತಾ ಇರ್ತಾರೆ. ಕರ್ಮಕಾಂಡಕ್ಕನುಸಾರವಾಗಿ ಮಾಡುವ ಉಪಾಸನೆ ಸ್ಥೂಲ ಉಪಾಸನೆಯಾಗಿದೆ. ಈಶ್ವರನ ಸ್ವರೂಪವು ಸೂಕ್ಷ್ಮವಾಗಿದೆ. ಈಶ್ವರ ಪ್ರಾಪ್ತಿಯಾಗಲು ಉಪಾಸನೆಯು ಸ್ಥೂಲದಿಂದ ಸೂಕ್ಷ್ಮಕ್ಕೆ ಕೊಂಡೊಯ್ಯುವಂಥದ್ದಾಗಿರುತ್ತದೆ. ದೇವರಿಗೆ ಪ್ರಾರ್ಥನೆಯನ್ನು ಮನಸ್ಸಿನಿಂದ ಮಾಡಬೇಕಾಗುತ್ತದೆ. ಹಾಗಾಗಿ ಅದು ಸ್ಥೂಲದಿಂದ ಸೂಕ್ಷ್ಮದೆಡೆಗೆ ಕೊಂಡೊಯ್ಯುವ ಒಂದು ಸುಲಭವಾದ ಉಪಾಸನೆಯ ಪದ್ಧತಿಯಾಗಿದೆ. ಈಶ್ವರನೊಂದಿಗೆ ಅನುಸಂಧಾನ ಸಾಧಿಸುವ ಸುಲಭ ಮಾರ್ಗ ಯಾವುದು ಅಂತ ನೋಡೋದಾದರೆ, ಸಾಧನೆಯನ್ನು ಮಾಡುವಾಗ ಈಶ್ವರನ ಅನುಸಂಧಾನದಲ್ಲಿರುವುದು ತುಂಬ ಮಹತ್ವವಾಗಿರುತ್ತದೆ. ಸ್ವಲ್ಪ ಸಮಯನ ಬಿಟ್ಟು ಪ್ರಾರ್ಥನೆಯನ್ನು ಮಾಡಿದರೆ ಈಶ್ವರನೊಂದಿಗೆ ಅನುಸಂಧಾನವನ್ನು ಸಾಧಿಸಲು ತುಂಬ ಸುಲಭ ಆಗುತ್ತೆ. ಪ್ರಾರ್ಥನೆಯಿಂದ ದೇವತೆಗಳ ಕೃಪೆಯಾಗಿ ಅನುಭೂತಿಗಳು ಬರುತ್ತವೆ. ಇದರಿಂದ ದೇವತೆಗಳ ಬಗ್ಗೆ ಶ್ರದ್ಧೆ ಮತ್ತು ಭಾವ ನಿರ್ಮಾಣವಾಗಲು ಸಹಾಯ ಆಗುತ್ತದೆ. ಮಕ್ಕಳು ಸಾಮೂಹಿಕ ಪ್ರಭುವಂದನೆ ಮತ್ತು ಸಂಕೀರ್ತನೆಯನ್ನು ಮಾಡೋದರಿಂದ ಒಂದೇ ಸ್ವರದಲ್ಲಿ ನಿರ್ಮಾಣವಾಗುವ ವಿಶಿಷ್ಟ ಧ್ವನಿಯು ವಾತಾವರಣದಲ್ಲಿ ಪವಿತ್ರ ಮತ್ತು ಲಹರಿಗಳನ್ನು ನಿರ್ಮಿಸುತ್ತದೆ. ಆ ಸಮಯದಲ್ಲಿ ಮನಸ್ಸು ಧ್ವನಿಯ ಮೇಲೆ ಏಕಾಗ್ರತವಾಗುತ್ತದೆ. ಇದರಿಂದ ಸ್ಮರಣ ಶಕ್ತಿ ಮತ್ತು ಶ್ರವಣ ಶಕ್ತಿಯು ವಿಕಾಸವಾಗುತ್ತದೆ. ಹಾಗಾಗಿ ಶಾಲೆಗಳಲ್ಲಿ ಸಾಮೂಹಿಕ ಭಗವತ್ ಪ್ರಾರ್ಥನೆಗೆ ಮಹತ್ವವನ್ನು ನೀಡಲಾಗುತ್ತೆ. ನಾವು ಭಗವಂತನನ್ನು ಪ್ರಾರ್ಥಿಸಿ ನಮ್ಮ ಕೆಲಸದಲ್ಲಿ ಮುಂದುವರೆದ್ರೆ ಖಂಡಿತ ಭಗವಂತನ ಆಶೀರ್ವಾದ ನಮಗೆ ಸಿಗುತ್ತೆ ಅಂತ ಹೇಳ್ತಾ, ಮತ್ತು ಭಗವಂತನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.